ಈಗ ಸರಿ ಹೋಯ್ತು. ತುಂಬಾ ಚೆನ್ನಾಗಿ ಕಾಣ್ತಿದೆ, ಮಹಾಲಕ್ಷ್ಮಿ ತರ ಕಾಣ್ತಿದ್ದಾಳೆ. ಈ ಮನೆಗೆ ದಿನ ರಾಧಕ ಕೊಟ್ರು, ವಿಶಾಖಂಗೆ ಮುಡ್ಸ್ಬೇಕಂತೆ. ವಿಶಾಖ, ಏಯ್ ಬೇಕಿಲ್ಲ, ತಗೊಂಡು ಹೋಗೋ. ಅತ್ತೆ, ಯಾಕೆ ಹಾಗೆ ಹೇಳ್ತೀರಾ? ಅವಳು ಈ ಮನೆ ಮಗಳು ತಾನೆ. ಇರ್ಬೋದು, ಆ ಅನಿಷ್ಟ ಮುಟ್ಟಿದ್ ಯಾವ್ದನ್ನು ವಿಶಾಖ ಮುಟ್ಕೊಡ್ದು. ಏಯ್ ತಗೊಂಡಾಗೆಲ್ಲಾದ್ರೂ ಬಿಸಾಡೋ. ಹೋಗೋ, ನಿನಗೆ ಹೇಳ್ತಿರೋದು, ಹೋಗೋ. ಆ ಮನೆಯಲ್ಲಿ ನಿನಗೆ ಸಿಗೋ ಅಧಿಕಾರ, ಐಶ್ವರ್ಯ, ಇದ್ಯಾವುದ್ರ ಬಗ್ಗೆ ನೀನು ಆಸೆ ಪಡಬೇಡ, ಅಹಂಕಾರ ಪಡಬೇಡ. ಕುಸೆ, ಸೌಮ್ಯವಾಗಿ. ಗಂಡು ಚಟದಿಂದ ಕೆಟ್ಟ, ಹೆಣ್ಣು ಹಠದಿಂದ ಕೆಟ್ಲು ಅನ್ನೋ ಹಾಗಾಗಬಾರ್ದಮ್ಮ. ಯಾವಾಗಲೂ ಹಠ ಮಾಡಬೇಡ, ಅದರಿಂದ ನಿನ್ನ ಸಂಸಾರನೇ ನಾಶ ಆಗ್ಬಿಡ. ಇದೆಲ್ಲ ನಿನಗೆ ಗೊತ್ತು ಅಂತ ನಾವು ತಿಳ್ಕೊಂಡಿದ್ದೀವಿ. ನಿಮ್ಮ ಅತ್ತೆ ಮನೆಯವರೆದುರು ನಿನ್ನ ತಂದೆ ತಾಯಿ ತಲೆ ತಗ್ಗಿಸೋ ಹಾಗೆ ನೀನು ಮಾಡಲ್ಲ ಅಲ್ವಾ ಕುಸೆ? ಅಮ್ಮ, ನೀವಿನ್ನು ಹುಡುಗನ ದಿಬ್ಬಣಕ್ಕೆ ಕರ್ಕೊಂಡು ಹೋಗ್ಬೋದು. ಸರಿ, ಹಾಗಾದ್ರೆ ನಡಿ. ಇನ್ನು ಕಪ್ಪಿನ ಶಾಸ್ತ್ರ ಮುಗ್ದೇ ಇಲ್ಲ, ಆಗ್ಲೇ ಓಡಿಸ್ತಾ ಇದ್ದೀರಾ? ಏನ್ ಶಾಸ್ತ್ರ? ಕಪ್ಪಚ್ಚಿದ್ರೆ ಯಾವ ಹುಡುಗಿರ್ ಕಟ್ಕೊಂಡು ಬಿಡಲ್ಲ ಅಂತ. ಹುಡುಗಿರ್ ದೃಷ್ಟಿ ಬೀಳ್ದಾಗೆ ನಿಮ್ಮನ್ನ ಬಚಾವ್ ಮಾಡಕ್ಕೆ. ಬಾಯ್ ಮುಚ್ಚೋ, ತಲೆ ಹರಟೆ. ಸರಿ, ರಮ್ಯನ್ ಕರೀರಿ, ಅವಳು ಕಪ್ ಹಚ್ಲಿ, ಹೊರಡೋಣ. ರಮ್ಯಾ, ರಮ್ಯಾ. ಸುಜಾತನೂ ಅದಕ್ಕೇನೆ ಆಗ್ತಾಳಲ್ವಾ, ಕಪ್ಪನ ಅವಳೇ ಹತ್ಲಿ, ತಡ ಯಾಕೆ ಮಾಡೋದು? ನಾನು ಅದಕ್ಕೆ ಕಾಯ್ತಿದ್ದೆ, ನನ್ನ ಮೈದ್ನಂಗೆ ಯಾವಾಗ ಕಪ್ಪು ಹಚ್ಚೋದು ಅಂತ. ತಗೋ, ನೀವು ಅದಕ್ಕೆ ಕೊಡು. ರಮ್ಯಾ ಅಕ್ಕ, ಇಲ್ಲಿ ನೋಡಿ, ನನ್ನ ಮೈದ್ನಂಗೆ ಕಪ್ಪು ಹಚ್ಚಿದ್ದಕ್ಕೆ ಎಷ್ಟು ಚೆನ್ನಾಗಿರೋ ಉಡುಗೊರೆ ಕೊಟ್ಟಿದ್ದಾನೆ ಅಂತ. ಆಕ್ಚುಲಿ ನಿಮ್ಗೆ ಕೊಡ್ಬೇಕು ಅಂತಿದೆ ಅದಕ್ಕೆ, ಆದ್ರೆ ನೀವು ಲೇಟಾಗಿ ಬಂದ್ಬಿಟ್ರಿ. ಹೋಗ್ತಿರೋದು ನಿಮ್ಮ ಮಾವನ ಮನೆಗೆ ತಾನೆ, ಅದಕ್ಕೆ ಬಂಗಾರ ಸರ ಏನ್ ಬೇಕಾಗಿಲ್ಲ, ಒಂದ್ ಜಪ್ಮಾಲ್ ಇದ್ರೆ ಸಾಕ್ಬಿಡು. ನಿಜ ಹೇಳಿದ್ರಿ, ಬಂಗಾರ ಸರಕ್ಕಿಂತ ಜಪಮಾಲೆ ಶ್ರೇಷ್ಠ. ಸರಿ, ಹೀಗೆ ಮಾತಾಡ್ತಾ ನಿಂತಿದ್ರೆ ಲೇಟ್ ಆಗುತ್ತೆ, ನಡೀರಿ ಹೋಗೋಣ. Ah